ನಮಸ್ಕಾರ ಸ್ನೇಹಿತರೆ, ಸರ್ವೋದಯ ವಾಹಿನಿಗೆ ಸ್ವಾಗತ. ನಾನು ಅಸ್ಲಂ ಶೇಖ್. ಕೋಲಾರ ತಾಲೂಕಿನ ಮುಳವಾಡ ಗ್ರಾಮದಲ್ಲಿ ನಿವೃತ್ತ ರೇಷ್ಮೆ ಇಲಾಖೆಯ ನಿರೀಕ್ಷಕರಾದ ರಾವ್ ಸಾಹೇಬ್ ಎಸ್ ಬಿರಾದಾರ್ ರವರ ಬಿಚ್ಚಿಟ್ಟ ಬಾಳಬುತ್ತಿ ಎಂಬ ಕಥನ ಕವನ ಸಂಕಲನವನ್ನು ಸಾಹಿತಿ ಹಾಗೂ ನಿವೃತ್ತ ಪ್ರಾಧ್ಯಾಪಕರಾದ ವಿ.ಡಿ. ಐಹೊಳೆ ಬಿಡುಗಡೆಗೊಳಿಸಿದರು. ಹಿರಿಯ ಮಕ್ಕಳ ಸಾಹಿತಿ ಜಂಬುನಾಥ್ ಕಾಂಚಾಣಿಯವರು ರಾವ್ ಸಾಹೇಬ್ ಎಸ್ ಬಿರಾದಾರ್ ಅವರ ವ್ಯಕ್ತಿ ಪರಿಚಯ ಹಾಗೂ ಅವರ ರಚನೆಯ ಬಿಚ್ಚಿಟ್ಟ ಬಾಳಬುತ್ತಿ ಪುಸ್ತಕದ ಕುರಿತು ಮಾತನಾಡಿದರು. ದಿವ್ಯ ಸಾನ್ನಿಧ್ಯವನ್ನು ವೇದಮೂರ್ತಿ ಪ್ರಭುಸ್ವಾಮಿ ರುದ್ರಸ್ವಾಮಿ ಮಠ ವಹಿಸಿದರು. ಅಧ್ಯಕ್ಷತೆಯನ್ನು ಎಂ.ಎಸ್. ರುದ್ರಗೌಡ ಹಿರಿಯ ಮುಖಂಡರು ವಹಿಸಿಕೊಂಡಿದ್ದರು. ಜಮಖಂಡಿಯ ನಿವೃತ್ತ ಪೊಲೀಸ್ ಉಪ ಅಧೀಕ್ಷಕರಾದ ಪಿ.ಎನ್. ಪಾಟೀಲ್ ರವರು ಗೌರವ ಉಪಸ್ಥಿತಿ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಎಸ್.ಆರ್. ಪಾಟೀಲ್, ಮಾಜಿ ಮಂಡಲ ಪ್ರಧಾನರು ಮುಳವಾಡ, ಶಿವಮೊಗ್ಗದ ರವಿ ಪಾಲಿಕ್ಲಿನಿಕ್ನ ಡಾಕ್ಟರ್ ಶಂಕರಗೌಡ ಇ. ಬಿರಾದಾರ್, ಎಸ್.ಬಿ. ಬಿರಾದಾರ್, ನಿವೃತ್ತ ಕೃಷಿ ಜಂಟಿ ನಿರ್ದೇಶಕರು ಧಾರವಾಡ ಹಾಗೂ ಬಿ.ಪಿ. ಕೆಂಗನಾಳ್, ನಿವೃತ್ತ ಕಾರ್ಯನಿರ್ವಾಹಕ ಅಭಿಯಂತರರು ಮತ್ತು ನಿವೃತ್ತ ಪೊಲೀಸ್ ಉಪ ಅಧೀಕ್ಷಕರಾದ ಎಸ್.ಎಂ. ಜೀರ್ಗಾಳ್, ಮುಳವಾಡದ ಶ್ರೀ ಮಲ್ಲಿಕಾರ್ಜುನ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಎ.ಎಸ್. ಐಹೊಳೆಯವರು, ಶಿರಸಿಯ ವಾಣಿಜ್ಯ ತೆರಿಗೆ ವಿಭಾಗದ ಉಪ ಆಯುಕ್ತರಾದ ರಾಜಶೇಖರ್ ಮಾಳಗೊಂಡ್ರವರು, ರೇಷ್ಮೆ ಇಲಾಖೆಯ ನಿವೃತ್ತ ಅಧಿಕಾರಿಯಾದ ಎಚ್.ಆರ್. ಸಾಹುಕಾರ್ ರವರು, ವಿಜಯಪುರ ಜಿಲ್ಲಾ ಪಂಚಾಯತಿಯ ಕಿರಿಯ ಅಭಿಯಂತರರಾದ ಬಿ.ಬಿ. ಪಲಾಯಿಯವರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಅಣ್ಣುಗೌಡ ಅ. ಬಿರಾದಾರ್ ಮತ್ತು ಸಿದ್ದನಗೌಡ ಗು. ಬಿರಾದಾರ್ ಸಂಘಟನೆ ಮಾಡಿದ್ರು ಮತ್ತು ರೇಷ್ಮೆ ಕೃಷಿ ವಿಸ್ತರಣಾಧಿಕಾರಿಗಳಾದ ಸುರೇಶ್ ಗೋಳಗುಂಡ ನಿರೂಪಣೆ ಮಾಡಿದರು. ಯುವ ಸಾಹಿತಿ ಸಂತೋಷ್ ಮ. ಪಾಟೀಲ್ ಎಲ್ಲರನ್ನೂ ಸ್ವಾಗತ ಕೋರಿದರು. ಈ ಸಂದರ್ಭದಲ್ಲಿ ಗ್ರಾಮದ ಎಲ್ಲ ಗುರು ಹಿರಿಯರು ಹಾಗೂ ಬಂಧು ಮಿತ್ರರು ಉಪಸ್ಥಿತರಿದ್ದರು.